ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲಾಗಿ ಹಾಗೆ ತುಂಬಾ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರೋದೀನಿ. ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಬರುತ್ತೆ. ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತಿಂದಿದ್ದವ್ರಿಗೆ ಗೊತ್ತಿರುತ್ತೆ ಅದು ಯಾವ ರೀತಿ ಸಾಫ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೇಮ್ ಅದೇ ಥರ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾಗಿರೋಂಥ ಪಾತ್ರೆ ಇಟ್ಕೊಂಡು ಈ ಕಪ್ ಅಳತೆಯಲ್ಲಿ 3 ಕಪ್ಪಷ್ಟು ಸೇಲಂ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಇದಿಲ್ಲ ಅಂತ ಅಂದರೆ ನೀವು ರೇಷನ್ ಅಕ್ಕಿ ಕೂಡ ಯೂಸ್ ಮಾಡ್ಬೋದು. ಅದೇ ಮೆಜರ್ಮೆಂಟಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆ, ಅರ್ಧ ಕಪ್ಪಷ್ಟು ಅವಲಕ್ಕಿ, ಹಾಗೆ 1/4 ಕಪ್ಪಷ್ಟು ಸಬ್ಬಕ್ಕಿ, 1 ಸ್ಪೂನಷ್ಟು ಮೆಂತೆ ಕೂಡ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ 2 ರಿಂದ 3 ಸಲ ವಾಶ್ ಮಾಡ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀರೋ ಇಡ್ಲಿ ಕಲರ್ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಸೇಲಂ ಅಕ್ಕಿ ಇಲ್ಲ ಅಂತ ಅಂದರೆ ನೀವು ರೇಷನ್ ಅಕ್ಕಿ ಕೂಡ ಹಾಕಿ ಮಾಡ್ಕೊಳ್ಬೋದು. ಆದರೆ ಈ ಅಕ್ಕಿಲಿ ಮಾಡಿದರೆ ಇನ್ನೂ ಕೂಡ ಸಾಫ್ಟಾಗಿ ಬರುತ್ತೆ ಅಷ್ಟೇ. ನೋಡಿ, ಚೆನ್ನಾಗಿ ವಾಶ್ ಮಾಡಿದ್ದಾದ ನಂತರ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು 4 ರಿಂದ 5 ಅವರ್ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಒಂದು 5 ಅವರ್ ನೆನೆಸಿದರೆ ಸಾಕು. ಅಕ್ಕಿ ಕಾಳುಗಳೆಲ್ಲ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ಒಂದು 5 ಅವರ್ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೀಟಾಗಿ ನೆಂದಿದೆ. ಈ ರೀತಿಯಾಗಿ ಚೆನ್ನಾಗಿ ಕಾಣ್ತಾ ಇರಬೇಕು, ಟ್ರಾನ್ಸ್ಪರೆಂಟಾಗಿ ಒಳಗೆ ನಾವು ಹಾಕಿರೋ ಅಂಥ ಪದಾರ್ಥಗಳು ಕಾಣಿಸ್ಬೇಕು. ಇಷ್ಟು ಚೆನ್ನಾಗಿ ತೊಳ್ಕೊಂಡ್ರೆ ನಮಗೆ ಇಡ್ಲಿ ಕಲರ್ ಚೆನ್ನಾಗಿ ಬರುತ್ತೆ. ನಂತರ ಇದನ್ನು ರುಬ್ಕೊಳ್ಬೇಕಾಗುತ್ತೆ. ನಾವು ನಾರ್ಮಲ್ ಇಡ್ಲಿಗೆ ಸ್ವಲ್ಪ ರವೆ ಥರ ರುಬ್ಕೊಳ್ತೀವಿ, ಆದರೆ ತಟ್ಟೆ ಇಡ್ಲಿಗೆ ಪೂರ್ತಿಯಾಗಿ ಸಾಫ್ಟಾಗಿ ರುಬ್ಕೊಳ್ಬೇಕು. ಗ್ರೈಂಡ್ರಲ್ಲಿ ರುಬ್ಕೊಂಡ್ರೆ ತುಂಬ ಒಳ್ಳೆಯದು, ಮಿಕ್ಸಿಗಿಂತ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲದನ್ನು ಕೂಡ ರುಬ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇಡ್ಲಿ ಆಗಲಿ ದೋಸೆ ಆಗಲಿ ಸ್ವಲ್ಪ ಹುಳಿ ಅಂಶ ಬರಬೇಕು. ಹಾಗಾಗಿ ಈ ರೀತಿ ಕೈಯಲ್ಲೇ ಚೆನ್ನಾಗಿ 2 ನಿಮಿಷ ಬೀಟ್ ಮಾಡಿ ಇಟ್ಟಿದ್ರೆ ನಮಗೆ ಹುಳಿ ಬರುತ್ತೆ ಚೆನ್ನಾಗಿ. ನೋಡಿ, ಈ ಹದದಲ್ಲಿ ಈ ಕನ್ಸಿಸ್ಟೆನ್ಸಿ ಇರಬೇಕು ನಮಗೆ ಬ್ಯಾಟರು. ನೆಕ್ಸ್ಟ್ ಈ ಥರ ಮಿಕ್ಸ್ ಮಾಡಿದಾದ ನಂತರ ಇದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಓವರ್ ನೈಟು ಫರ್ಮಿಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಬೆಳಗ್ಗೆ ಎದ್ಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇರೋದು. ಹಿಟ್ಟು ಚೆನ್ನಾಗಿ ಬಂದಿದೆ, ಉಬ್ಬಿ ಬಂದಿದೆ. ಇಡ್ಲಿ ಬ್ಯಾಟರ್ ಹಾಕುವಾಗ ಸ್ವಲ್ಪ ದಪ್ಪ ಪಾತ್ರೆ ಇರೋ ಅಂಥದ್ದನ್ನು ತೊಗೊಳ್ಬೇಕಾಗುತ್ತೆ. ನಾವು ಎಷ್ಟು ಹಾಕಿರ್ತೀವಿ ಅದು ಡಬಲ್ ಕ್ವಾಂಟಿಟಿಲಿ ಆಗಿ ಈ ರೀತಿ ಬಿಟ್ಟರೆ ಬಾಲದ ಥರ ಇಳಿಬೇಕು. ತುಂಬ ಗಟ್ಟಿಯಾಗೂ ಇಳಿಬಾರ್ದು ಅಥವಾ ತುಂಬ ಬೇಗನೂ ಕೂಡ ಇಳಿದೋಗ್ಬಾರ್ದು. ಈ ರೀತಿ ಬಾಲದ ರೀತಿಲಿ ಇಳಿಬೇಕು. ಈ ರೀತಿ ಬ್ಯಾಟರ್ ಇದ್ದರೆ ನಮಗೆ ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಇಡ್ಲಿ ಪ್ಲೇಟ್ಸ್ಗಳಿಗೆ ಅಂದರೆ ತಟ್ಟೆ ಇಡ್ಲಿ ಪ್ಲೇಟ್ಸ್ ಬರುತ್ತಲ್ಲ, ಇದಕ್ಕೆ ನಾನು ಎಣ್ಣೆನ ಹಚ್ಕೊಂಡಿದ್ದೀನಿ. ಅದಕ್ಕೆ ಬ್ಯಾಟರ್ನ ಹಾಕ್ಕೊಳ್ಬೇಕಾಗುತ್ತೆ. ಹೋಟೆಲಲ್ಲಿ ಸಿಗೋ ಪ್ಲೇಟ್ಸು ಸ್ವಲ್ಪ ಚಿಕ್ಕ ಇರುತ್ತೆ. ನಾವು ಮನೇಲಿ ಇಟ್ಕೊಳ್ಳೋ ಅಂಥ ಪ್ಲೇಟ್ಸ್ ಬಂದುಬಿಟ್ಟು ದಪ್ಪ ಬರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ಒಂದು 1/4 ಹಸಿ ಹಿಟ್ಟನ್ನು ಹಾಕ್ಕೊಂಡ್ರೆ ಸಾಕು, ನಮಗೆ ಉಬ್ಬಿದಾಗ ಅರ್ಧದಷ್ಟು ಬರುತ್ತೆ. ನಾವಿಲ್ಲೇ ಅರ್ಧ ಅಥವಾ 1/4 ಹಾಕ್ಕೊಬಿಟ್ರೆ ಪೂರ್ತಿ ಮೇಕ್ ಬಂದುಬಿಡುತ್ತೆ. ಹಾಗಾಗಿ ಒಂದು 1/4 ಹಸಿ ಮಾತ್ರ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಪ್ಲೇಟ್ಸ್ಗೂ ಕೂಡ ನಾನು ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇಡ್ಲಿ ಪಾತ್ರೆ ಬಿಸಿನೀರು ಇಟ್ಬಿಟ್ಟು ಇದಕ್ಕೆ ಇಡ್ತಾ ಇದ್ದೀನಿ. ಬಿಸಿನೀರನ್ನ ಕಾಯಿಸಿರಬೇಕು. ಮೊದಲೇ ಕಾಯ್ದಿರೋ ಅಂಥ ನೀರಿಗೆ ಇಟ್ಟು ನಾವು ಒಂದು 8 ರಿಂದ 9 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಊರಲ್ಲಿ ಇಟ್ಬಿಟ್ಟು. ತುಂಬ ಜಾಸ್ತಿ ಬೇಯಿಸ್ಕೊಬಿಟ್ರೆ ಗಟ್ಟಿಯಾಗಿ ಬೆಂದ್ಬಿಡುತ್ತೆ. ಒಂದು 8 ರಿಂದ 9 ನಿಮಿಷ. ನೆಕ್ಸ್ಟ್ ಇಲ್ಲಿ ನೋಡಿ, ಇಡ್ಲಿ ಕೂಡ ಒಂದು 8 ನಿಮಿಷ ಬೆಂದಮೇಲೆ ನಮಗೆ ಸಾಫ್ಟಾಗಿ ರೆಡಿಯಾಗಿದೆ. ಮತ್ತು ಏನು ಅಂದರೆ ಇಡ್ಲಿನ ಬಿಸಿಲೇ ತೆಗಿಯೋದಕ್ಕೆ ಹೋಗಬಾರ್ದು. ಪ್ಲೇಟ್ಸಿಂದ ಅಂಟ್ಕೊಂಡು ಮುದ್ದೆ ಥರ ಆಗಿಬಿಡುತ್ತೆ. ನಾವು ಕುಕ್ಕರಿಂದ ತೆಗೆದ ಮೇಲೆ ಅದನ್ನು ಒಂದು ನಿಮಿಷನಾದರೂ ಹಾಗೆ ಬಿಡಬೇಕು, ಸ್ವಲ್ಪ ತಣ್ಣಕ್ಕಾಗೋದಕ್ಕೆ. ಅದಾದ ನಂತರ ನಾವು ಪ್ಲೇಟ್ಸಿಂದ ಇಡ್ಲಿನ ಎತ್ಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸ್ಪೂನಿಂದ ಈ ರೀತಿ ಸ್ವಲ್ಪ ಎಡ್ಜಸ್ನೆಲ್ಲ ಬಿಡಿಸ್ಕೊಂಡ್ರೆ ಸಾಕು. ಬಿಸಿಲಿ ನೀವೇನಾದರೂ ತೆಗಿಯೋಕೆ ಹೋದರೆ ಸ್ವಲ್ಪ ಮುದ್ದೆ ಹಂಗಾಗುತ್ತೆ. 1 ನಿಮಿಷ ತಣ್ಣಕ್ಕಾದ್ಮೇಲೆ ಎತ್ಕೊಳ್ಳಿ. ನೋಡಿ, ಜಸ್ಟ್ ಈ ರೀತಿ ಸೈಡ್ ಬಿಡಿಸ್ಕೊಂಡ್ರೆ ಸಾಕು, ನಮಗೆ ಇಡ್ಲಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೀವು ನೋಡ್ಬೋದು, ನಾನು ಎಲ್ಲೂ ಕೂಡ ಸೋಡಾ ಯೂಸ್ ಮಾಡಲಿಲ್ಲ. ನಾವು ಇಂಗ್ರೀಡಿಯೆಂಟ್ಸ್ನೆಲ್ಲ ಅವಲಕ್ಕಿ ಆಗಿರ್ಬೋದು, ಸಬ್ಬಕ್ಕಿ, ಉದ್ದಿನಕಾಳು ಇದನ್ನೆಲ್ಲ ಕರೆಕ್ಟ್ ಮೆಷರ್ಮೆಂಟಲ್ಲಿ ಹಾಕ್ಬಿಟ್ರೆ ನಮಗೆ ಪರ್ಫೆಕ್ಟಾಗಿ ಇಡ್ಲಿ ಬರುತ್ತೆ. ಎಲ್ಲೂ ಕೂಡ ಸೋಡಾ ಅವಶ್ಯಕತೆ ಬರೋದಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ 1/4 ಹಸಿ ಹಾಕಿದರೆ ಸಾಕು, ಇಷ್ಟು ಎತ್ತರಕ್ಕೆ ನಮಗೆ ಉಬ್ಬಿ ಬರುತ್ತೆ ಇಡ್ಲಿ ಅನ್ನೋದು. ನೀವು ಪೂರ್ತಿ ಹಾಕಿದರೆ ಇನ್ನೂ ದಪ್ಪ ಆಗಿಬಿಡುತ್ತೆ. ಮನೇಲಿರೋವಂಥ ಇಡ್ಲಿ ಸೆಟ್ ಏನಿರುತ್ತೆ ಅದು ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ಕಡಿಮೆನೇ ಹಾಕ್ಕೊಳ್ಬೇಕಾಗುತ್ತೆ ಬ್ಯಾಟರ್ನ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿರೋ ಇಡ್ಲಿನ ನಾವೇ ಮನೇಲಿ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಬಿಡದಿಯಲ್ಲಿ ಸಿಗೋ ಅಂತಹ ತಟ್ಟೆ ಇಡ್ಲಿ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ